ಶನಿಯು 2025ರ ಮಾರ್ಚ್ 29ರಂದು 30 ವರ್ಷಗಳ ನಂತರ ಮೀನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ. ಶನಿ ಒಂದು ರಾಶಿಯಲ್ಲಿ ಸತತ 2.5 ವರ್ಷಗಳ ಕಾಲ ವಾಸಿಸುತ್ತಾನೆ. ಆದ್ದರಿಂದ ಈ ಪ್ರವೇಶವು ಮೀನ ರಾಶಿ ಹಾಗೂ ಶನಿ ಲಗ್ನದವರ ಜೀವನದಲ್ಲಿ ಮಹತ್ವದ ಪರಿಣಾಮಗಳನ್ನು ತರುತ್ತದೆ. ಶನಿಯನ್ನು ಕ್ರೂರ ಗ್ರಹ ಎಂದು ಪರಿಗಣಿಸಲಾದರೂ ಈ ಗ್ರಹ ಕಠಿಣ ಪರಿಶ್ರಮ, ಶಿಸ್ತು, ನ್ಯಾಯ ಮತ್ತು ಧೈರ್ಯದ ಪ್ರತೀಕವಾಗಿಯೂ ಗುರುತಿಸಿಕೊಳ್ಳುತ್ತಾನೆ. ಮೀನ ರಾಶಿಯವರ ಮೇಲೆ ಶನಿಯ ಪ್ರವೇಶದ ಪರಿಣಾಮಗಳು ಹೇಗಿರುತ್ತವೆ ಅಂತ ನೋಡುವುದಾದರೆ, ಶನಿ 12ನೇ ಮನೆಗೆ ಪ್ರವೇಶಿಸುತ್ತಿದ್ದು ಇದನ್ನು ಶನಿ ಅಷ್ಟಮದ ಅಥವಾ ಶನಿ ದ್ವಾದಶ ಎನ್ನಲಾಗುತ್ತದೆ. ಇದು ಕೆಲವೊಂದು ಸವಾಲುಗಳನ್ನು ಹಾಗೂ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರಬಹುದು. ಶನಿಯು ಮೀನ ರಾಶಿಯ ಹಿಂದಿನ ಮನೆಯಲ್ಲಿದ್ದಾಗಲೇ ನಿಮಗೆ ಸಾತಿ ಆರಂಭವಾಗಿದ್ದು ಮೊದಲ ಹಂತದ 2.5 ವರ್ಷ ಕಳೆದಿದ್ದೀರಾ. ಈ ಸಮಯದಲ್ಲಿ ಎಷ್ಟೋ ಜೀವನ ಪಾಠ ಈಗಾಗಲೇ ಕೆಲವರಿಗೆ ಅನುಭವವಾಗಿರಬಹುದು. ಮುಂದಿನ ಹಂತವು ಸ್ವಲ್ಪ ಮಟ್ಟಿನ ವೇಗಗತಿಯ ಬದುಕು ಅಥವಾ ನಿಧಾನವಾದ ಕೆಲಸ ಕಾರ್ಯಗಳು ಎರಡೂ ಅನುಭವವಾಗುವ ಸಮಯ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಹಂತದ ಪ್ರಮುಖ ಪರಿಣಾಮಗಳನ್ನು ನೋಡೋಣ ಬನ್ನಿ. ಶನಿಯ 12ನೆಯ ಮನೆಯ ಪ್ರವೇಶವು ವಿವಿಧ ಆಯಾಮಗಳಲ್ಲಿ ಮೀನ ರಾಶಿಯವರ ಜೀವನವನ್ನು ಪ್ರಭಾವಿಸುತ್ತದೆ. 12ನೇ ಮನೆಯನ್ನು ವಿದೇಶ ಪ್ರಯಾಣ, ಖರ್ಚು, ಧ್ಯಾನ, ಆಧ್ಯಾತ್ಮ, ದಾನ ಮತ್ತು ಆಂತರಿಕ ಬದಲಾವಣೆಗಳ ಮನೆಯೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ಪ್ರತಿ ಕ್ಷೇತ್ರದಲ್ಲಿಯೂ ವಿಶೇಷ ಪರಿಣಾಮಗಳನ್ನು ನೋಡಬಹುದು. ಆರ್ಥಿಕ ಪರಿಣಾಮಗಳು. ಆರ್ಥಿಕ ಮಿತಿಗೆ ಅವಕಾಶ, ಖರ್ಚುಗಳಲ್ಲಿ ಹೆಚ್ಚಳ ಕಂಡುಬರಬಹುದು. ಹಣಕಾಸು ಪರಿಸ್ಥಿತಿಯನ್ನು ಸುಧಾರಿಸಲು ಮುಂದಾಗುವುದು ಉತ್ತಮ. ಶನಿಯ 12ನೇ ಮನೆಯ ಪ್ರವೇಶವು ಹಣಕಾಸಿನಲ್ಲಿ ಕೆಲವು ಸವಾಲುಗಳನ್ನು ತರಬಹುದು. ಅನಾವಶ್ಯಕ ಖರ್ಚುಗಳ ಬಗ್ಗೆ ಎಚ್ಚರಿಕೆಯ ಅಗತ್ಯವಿದೆ. ಹೂಡಿಕೆಗಳಲ್ಲಿ ಜಾಗ್ರತೆ. ಹೂಡಿಕೆ ಮತ್ತು ಸಾಲಗಳ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಲಾಭದಾಯಕ ಹೂಡಿಕೆಗಳನ್ನು ಯೋಚಿಸಿ ಹೆಜ್ಜೆ ಇಡೋದು ಮುಖ್ಯ. ತಡವಾಗಿ ಆದರೂ ಪರವಾಗಿಲ್ಲ, ಆದರೆ ಖಚಿತ ಲಾಭಗಳಿದ್ದರೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ವಿದೇಶ ಸಂಬಂಧಿತ ಹಣಕಾಸು. ವಿದೇಶಿ ಹೂಡಿಕೆಗಳು. ವಿದೇಶದಲ್ಲಿರುವ ಉದ್ಯೋಗಗಳಿಂದ ಹಣಕಾಸು ಲಾಭದ ಸಾಧ್ಯತೆಗಳಿವೆ. ಸೇವೆ ಮತ್ತು ದಾನ. ಈ ಅವಧಿಯಲ್ಲಿ ಧರ್ಮ, ಸೇವೆ ಮತ್ತು ದಾನ ಮಾಡುವ ಮೂಲಕ ಶನಿಯ ಅಶುಭ ಪ್ರಭಾವವನ್ನು ತಗ್ಗಿಸಬಹುದು. ನಿಮ್ಮ ವ್ಯಾಪಾರ ಮತ್ತು ಹಣಕಾಸು ಯೋಜನೆಗಳಲ್ಲಿ ಕಠಿಣ ನಿಯಮ ಪಾಲಿಸಿ. ನಿರ್ವಹಣೆ ಶಿಸ್ತುಬದ್ಧತೆಯ ರೀತಿಯಲ್ಲಿ ಮಾಡಿದರೆ ಯಾವುದೇ ರೀತಿಯಾದ ಹಾನಿಯಾಗುವುದಿಲ್ಲ. ಕುಟುಂಬ ಜೀವನ. ಕೌಟುಂಬಿಕ ಸಂಬಂಧಗಳಲ್ಲಿ ಸವಾಲುಗಳು ಬರಬಹುದು. ಶನಿಯ 12ನೇ ಮನೆ ಪ್ರವೇಶದಿಂದ ಕುಟುಂಬದಲ್ಲಿ ಅಲ್ಪ ಸಮಯದ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಕಂಡುಬರುವ ಸಾಧ್ಯತೆ ಇದೆ. ಆಧ್ಯಾತ್ಮ ಮತ್ತು ಶಾಂತಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಧೈರ್ಯ, ತಾಳ್ಮೆ ಮತ್ತು ಆತ್ಮಸಂಯಮ ಅಗತ್ಯವಿರುತ್ತದೆ. ನಿಮ್ಮ ಮನಸ್ಸನ್ನು ಸದೃಢವಾಗಿ ಇಟ್ಟುಕೊಳ್ಳಿ. ಸಂಬಂಧಗಳಲ್ಲಿ ಬದಲಾವಣೆ. ಕುಟುಂಬ ಸದಸ್ಯರ ಜೊತೆ ಬದಲಾಗುವ ಹೊಸ ಸಂಬಂಧಗಳು ಬದಲಾವಣೆಯ ಸನ್ನಿವೇಶಗಳನ್ನು ನೀಡುತ್ತವೆ. ಕೌಟುಂಬಿಕ ಒತ್ತಡಗಳ ವಿರುದ್ಧ ಸಹನೆ ಮತ್ತು ಶಾಂತಿ ಕಾಪಾಡುವುದು ಮುಖ್ಯ. ಕುಟುಂಬದಲ್ಲಿ ಸಮಯ ಕಳೆಯುವುದು. ಸಹಜವಾಗಿ ಗೊಂದಲಗಳನ್ನು ಪರಿಹರಿಸುವ ಧೋರಣೆಯನ್ನು ಅನುಸರಿಸುವುದು ಉತ್ತಮ. ಪ್ರೀತಿ ಜೀವನದಲ್ಲಿಯೂ ನಿಮ್ಮ ಸಂಬಂಧಗಳಲ್ಲಿ ಸವಾಲುಗಳನ್ನು ನೋಡಬಹುದು. ಈ ಅವಧಿಯಲ್ಲಿ ಪ್ರೀತಿಯಲ್ಲಿ ಸಮಸ್ಯೆಗಳು ಅಥವಾ ದೂರದ ಸಂಬಂಧಗಳಿಂದ ತಾತ್ಕಾಲಿಕ ಅಸಮಾಧಾನ ಉಂಟಾಗಬಹುದು. ಆತ್ಮ ಪರಿಶೀಲನೆ. ಪ್ರೀತಿಯ ಸಂಬಂಧಗಳಲ್ಲಿ ಗಂಭೀರ ಬದಲಾವಣೆಗಳು ಸಂಭವಿಸಬಹುದು. ಸಂಬಂಧವನ್ನು ಪುನರ್ವಿಮರ್ಶೆ ಮಾಡುವುದು, ಹೊಸ ನಿಟ್ಟಿನಲ್ಲಿ ಮುನ್ನಡೆಯುವುದು ಉತ್ತಮ. ನಿಷ್ಠೆ ಮತ್ತು ತಾಳ್ಮೆ. ಶನಿಯ ಪ್ರಭಾವದಿಂದ ಸಂಬಂಧಗಳನ್ನು ಗಟ್ಟಿ ಮಾಡಲು ಹೆಚ್ಚು ಶ್ರಮ ಮತ್ತು ನಿಷ್ಠೆ ಅಗತ್ಯವಾಗಬಹುದು. ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಸಹಾನುಭೂತಿಯನ್ನು ಕಾಪಾಡಿಕೊಳ್ಳಿ. ಜಟಿಲತೆಯನ್ನು ತಾಳ್ಮೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸಬೇಕು. ಶಿಕ್ಷಣ ಜೀವನದ ಮೇಲೆ ಪರಿಣಾಮಗಳು. ಆಧ್ಯಾತ್ಮಿಕ ಶಿಕ್ಷಣ. ಶನಿಯ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಯೋಗ, ಧ್ಯಾನ ಅಥವಾ ವೈಜ್ಞಾನಿಕ ಚಿಂತನೆಗಳ ಕಡೆಗೆ ಹೆಚ್ಚು ಆಕರ್ಷಣೆ. ಕಷ್ಟದ ಫಲ. ವಿದ್ಯಾರ್ಥಿಗಳು ತಮ್ಮ ಸಾಧನೆಗಳಿಗೆ ಹೆಚ್ಚಿನ ಪರಿಶ್ರಮವನ್ನು, ಶಿಸ್ತನ್ನು ಹೊಂದಬೇಕಾಗುತ್ತದೆ. ಅಡಚಣೆಗಳಿದ್ದರೂ ದೀರ್ಘಾವಧಿಯ ಓದಿನ ಸಮಯವನ್ನು ನೀವು ಅನುಭವಿಸಬಹುದು. ವಿದೇಶಿ ಶಿಕ್ಷಣ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಅವಕಾಶಗಳು ಪ್ರಬಲವಾಗುತ್ತವೆ. ದೂರದ ಶಿಕ್ಷಣ. ಹೊಸ ವಿದ್ಯಾಮಟ್ಟ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಆಸಕ್ತಿ ಹೆಚ್ಚುತ್ತದೆ. ಕಠಿಣ ಪರಿಶ್ರಮ, ಸಮಯ ನಿರ್ವಹಣೆ ಮತ್ತು ನಿಗದಿತ ಉದ್ದೇಶಗಳನ್ನು ಹೊಂದುವುದು ಯಶಸ್ಸಿಗೆ ಕೀಲಿಕೈ. ಅಂತರಂಗದ ಶಕ್ತಿಯನ್ನು ಬಳಸಲು ಯೋಗ ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಉದ್ಯೋಗದ ಬದುಕಿನಲ್ಲಿನ ಕೆಲವು ಪರಿಣಾಮಗಳು.
ಉದ್ಯೋಗದಲ್ಲಿ ಬದಲಾವಣೆ. ಶನಿಯ ಪ್ರಭಾವದಿಂದ ಉದ್ಯೋಗದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು, ತಾತ್ಕಾಲಿಕ ಸಮಸ್ಯೆಗಳ ಎದುರಿಸುವ ಅಗತ್ಯವಿರಬಹುದು. ವಿದೇಶಿ ಉದ್ಯೋಗ. ವಿದೇಶಗಳಲ್ಲಿ ಉದ್ಯೋಗ ಪಥಗಳು ಅಥವಾ ವೃತ್ತಿ ಬದಲಾವಣೆಗಳಿಗೆ ಅವಕಾಶಗಳು ಬೆಳೆಯುತ್ತವೆ. ಶ್ರಮಕ್ಕೆ ಫಲ. ಈ ಅವಧಿಯಲ್ಲಿ ಹತಾಶೆಗೊಳ್ಳದೆ ಪರಿಶ್ರಮ ಮಾಡುವವರು ನಿರಂತರ ಯಶಸ್ಸನ್ನು ಅನುಭವಿಸುತ್ತಾರೆ. ಸೇವಾ ಕ್ಷೇತ್ರ. ಸಾಮಾಜಿಕ ಸೇವಾ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಉನ್ನತಿ ಸಾಧಿಸುವ ಸಾಧ್ಯತೆಗಳು ಹೆಚ್ಚು. ಉದ್ಯೋಗದಲ್ಲಿ ಸಮಾಧಾನ ಹೊಂದಲು ಶಿಸ್ತು, ಶ್ರಮ ಮತ್ತು ಧೈರ್ಯದ ಅಗತ್ಯವಿದೆ. ಹೊಸ ತರಬೇತಿಗಳನ್ನು ತೆಗೆದುಕೊಳ್ಳುವುದು ಅಥವಾ ದೂರ ಶಿಕ್ಷಣ ಅಥವಾ ಆನ್ಲೈನ್ ಅಧ್ಯಯನ ಮಾಡುವುದು ಸಹಾಯ ಮಾಡಬಹುದು. ಆಧ್ಯಾತ್ಮಕ್ಕೆ ಆಸಕ್ತಿ. ಶನಿಯ 12ನೇ ಮನೆಯ ಪ್ರವೇಶವು ವ್ಯಕ್ತಿಯಲ್ಲಿ ಆಧ್ಯಾತ್ಮ ಮತ್ತು ಧ್ಯಾನದಲ್ಲಿ ಆಸಕ್ತಿ ಉಂಟುಮಾಡುತ್ತದೆ. ವಿದೇಶ ಪ್ರಯಾಣ ಅಥವಾ ದೂರದ ಸ್ಥಳಗಳ ಬದಲಾವಣೆ. ವಿದೇಶ ಪ್ರವಾಸಕ್ಕೆ ಅಥವಾ ಕೆಲಸದ ಸ್ಥಳ ಬದಲಾವಣೆಗೆ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಆರೋಗ್ಯದ ಕಡೆ ಗಮನ ಹರಿಸಬೇಕು, ಏಕೆಂದರೆ ಆಯಾಸ, ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡಗಳು ಕಂಡುಬರುವ ಸಾಧ್ಯತೆ ಇದೆ. ಶನಿ ಲಗ್ನದವರ ಜೀವನದ ಮೇಲೆ ಕೆಲವು ಪರಿಣಾಮಗಳು. ಶನಿ ಲಗ್ನದವರಿಗೆ ಶನಿಯ ಪ್ರವೇಶವು ಒಟ್ಟಾರೆಯಾಗಿ ಗಂಭೀರ ಬದಲಾವಣೆಗಳನ್ನು ತರಬಲ್ಲದು. ಪರಿಶ್ರಮಕ್ಕೆ ಪ್ರತಿಫಲ. ನಿಮ್ಮ ಶ್ರಮಕ್ಕೆ ತಡವಾಗಿ ಆದರೂ ಖಚಿತವಾಗಿ ಫಲ ದೊರಕುತ್ತದೆ. ಕಠಿಣ ಪರಿಶ್ರಮ ಮತ್ತು ಶಿಸ್ತು ಕಾಪಾಡಿಕೊಂಡರೆ ಯಶಸ್ಸು ಲಭಿಸುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪ್ರೋತ್ಸಾಹವಿಲ್ಲದ ಕೆಲಸಗಳಿಂದ ಮುಕ್ತಗೊಳ್ಳಲು ಪ್ರಯತ್ನ ಮಾಡಬೇಕು. ವ್ಯಕ್ತಿಗತ ಸಂಬಂಧಗಳು. ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಸಮಾನಾಂಶದಲ್ಲಿ ಸಹಕಾರ, ಧೈರ್ಯ ಮತ್ತು ಸಮಾಧಾನ ಕಾಪಾಡುವುದು ಅತ್ಯಂತ ಮುಖ್ಯ. ಆಧ್ಯಾತ್ಮ ಮತ್ತು ಆತ್ಮಪರಿಶೀಲನೆ. ಶನಿ ಲಗ್ನದವರು ಆಧ್ಯಾತ್ಮದಲ್ಲಿ ಮತ್ತು ಆತ್ಮಪರಿಶೀಲನೆಗೆ ಹೆಚ್ಚು ಸಮಯ ಮೀಸಲಾಗಿಸಬೇಕು. ಇದು ಒಳಗಿನ ಶಕ್ತಿ ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ನೀವು ದೃಢರಾದಷ್ಟು ನಿಮಗೆ ಬದುಕು ಸುಲಭವಾಗುತ್ತದೆ. ಮುಖ್ಯ ಸಲಹೆಗಳು: ಶನಿಯ ಪೂಜೆ ಮತ್ತು ಶನಿ ಮಂತ್ರಗಳ ಜಪ. ಶನಿ ದೇವರ ಆರಾಧನೆ, ಶನಿ ಮಂತ್ರ ಜಪ ಅಥವಾ ಶನಿದೇವನ ಪೂಜಾ ಕಾರ್ಯಗಳು ನಿಮಗೆ ಧೈರ್ಯ ಮತ್ತು ಶಾಂತಿ ನೀಡಬಹುದು. ಧರ್ಮ ಮತ್ತು ದಾನ. ಅಗತ್ಯವಿದ್ದವರಿಗೆ ಸೇವೆ ಮತ್ತು ದಾನ ಮಾಡುವ ಮೂಲಕ ಶನಿಯನ್ನು ಶಾಂತಗೊಳಿಸಬಹುದು. ಶ್ರಮ ಮತ್ತು ಶಿಸ್ತು. ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಮತ್ತು ಶಿಸ್ತು ನಿಮ್ಮನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಸಬಹುದು. ಆಧ್ಯಾತ್ಮಿಕ ಚಟುವಟಿಕೆ, ಯೋಗ, ಧ್ಯಾನ ಮತ್ತು ಆತ್ಮಪರಿಶೀಲನೆ ಮಾಡುವ ಮೂಲಕ ಶನಿಯ ಅಧಿಪತ್ಯದಿಂದ ಉಗಮಿಸುವ ಒತ್ತಡವನ್ನು ತಗ್ಗಿಸಬಹುದು. ಈ 2.5 ವರ್ಷಗಳ ಅವಧಿಯಲ್ಲಿ ಶನಿ ಮೀನ ರಾಶಿಯವರ ಮತ್ತು ಶನಿ ಲಗ್ನದವರ ಮೇಲೆ ಸವಾಲುಗಳನ್ನು ತಂದೊಡ್ಡಬಹುದು, ಆದರೆ ಇದು ಆಧ್ಯಾತ್ಮ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಉತ್ತಮ ಅವಕಾಶ ಮತ್ತು ಸವಾಲುಗಳ ಮೂಲಕ ವ್ಯಕ್ತಿಯ ಶಕ್ತಿಯನ್ನು ಪರೀಕ್ಷಿಸುವ ಕಾಲವಾಗಿದೆ. ತಾಳ್ಮೆ, ಪರಿಶ್ರಮ, ಆಧ್ಯಾತ್ಮ ಮತ್ತು ಶಿಸ್ತು ಕಾಪಾಡಿಕೊಂಡರೆ ಈ ಸಮಯದಲ್ಲಿ ನೀವು ಗಟ್ಟಿತನದಿಂದ ಸಾರ್ಥಕ ಫಲಗಳನ್ನು ಸಾಧಿಸಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಹಾಗೂ ವಿವರವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.